ಡಿ ಕೆ ಶಿವಕುಮಾರ್ ಆಗಬೇಕು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರವಾಗಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ವರ್ಷೇ ಉದ್ಧಾರ ಆಗಿಲ್ಲ. ಅದೇನು ಅಲ್ಲೇನು ಮಾಡ್ತಾರೆ ಸರ್, ಇಲ್ಲೇ ಕ್ವಶನ್ ಆಗ್ತಾರೆ. ಬೆಂಗಳೂರು ನೀವು ರಾಜ್ಯ ಕೊಡ್ತಿದ್ದೀರ, ದೇಶ ಹಾಳು ಮಾಡೋದು ಹೇಳಿ. ರೈತರಿಗೆ ಮೊದಲು ಬೆಂಬಲ ಕೊಡಬೇಕು ನೀವು, ಜನಕ್ಕೆಲ್ಲ. ಬೆಂಗಳೂರಿನ ಜನ ಅವ್ರು ಎಲ್ಲರೂ ಜೀವನ ಮಾಡ್ಕೊಂತಾರೆ. ಇವತ್ತು ಪುಕ್ಸಟ್ಟೆ ಕೊಟ್ಟಿದ್ರೆ ಏನಕ್ಕೆ ಪ್ರಯೋಜನ ಕೊಡಪ್ಪ ಹೇಳಿ, ಏನು ಪ್ರಯೋಜನ ಹೇಳಿ? ಏನು ಕೇಳಿದ್ರ? ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಸರ್? ಅದು ಬೇಡ, ಬೇಡವೇ ಬೇಡ. ಈಗ ಆನೇಕಲ್ ಬೆಂಗಳೂರಲ್ಲಿ ಎಲ್ಲಿ ಕರೆಕ್ಟ್ ಆಗೈತೆ ತೋರಿಸಿ ನೋಡೋಣ. ಈಗ GB ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ, ಏನೆಲ್ಲ ಬದಲಾವಣೆ ಆಗ್ಬೇಕಾಗಾದ್ರೆ ಇಲ್ಲಿ? ಬೇಡ ಸರ್, ಬದಲಾವಣೆ ಬಂದು ಸರ್ಕಾರನೇ ಬದಲಾವಣೆ ಆಗ್ಬೇಕು. ಈಗ CM ಬದಲಾವಣೆ ಆಗ್ಬೇಕು, CM ಸಿದ್ದರಾಮಯ್ಯ ಬೇಡ, ಆದ್ರೆ ಸರ್ಕಾರನೇ ಬೇಡ ಅಷ್ಟೇ. ಏನೆಲ್ಲ ಬದಲಾವಣೆ ಆಗ್ಬೇಕು ಸರ್? ಸರ್ಕಾರ ಬದಲಾವಣೆ ಆಗ್ಬೇಕು. ನಮ್ಮ ಹಿಂದುತ್ವನೇ ಹಾಳು ಮಾಡ್ತಾ ಕೂತವ್ರು ಇವರು. ಎಲ್ಲ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಅವ್ರು ನೋಡಿ. ಶಾಲೆಗೆ ಹಿಜಾಬ್ ಹಾಕೊಂಡು ಹೇಳ್ತಾವನೆ, ಅದು ಸರಿನಾ? ಎಷ್ಟು ಸರಿ ಅದು ಹೇಳಿ? ಶಾಲೆ ಎಲ್ಲಾರ್ಗು ಸಮವಸ್ತ್ರವಾಗಿ ಎಲ್ಲಾ ಮಕ್ಕಳು ಒಂದೇ ತರ ಕಾಣ್ಲಿ ಅನ್ನೋದಕ್ಕೋಸ್ಕರನೇ ಇದು ಮಾಡಿರೋದು ಶಾಲೆ ಅಲ್ವಾ? ಮತ್ತೆ ಹೇಳಿ ನೀವು. ಈ ಶಾಲೆಗೆ ಹಿಜಾಬು, ಈ ಜನಿವಾರ ಅನ್ನೋದೆಲ್ಲ ಕೂಡ ಸುದ್ದಿ ಆಗ್ತಿದೆ. ಇವಾಗ ಜನಿವಾರ ಲೆಕ್ಕಕ್ಕೆ ಬರಲ್ಲ, ಅದು ಒಳಗಡೆ ಇರುತ್ತೆ ಅಲ್ವಾ? ಮತ್ತೆ ನೀವೇ ಯೋಚನೆ ಮಾಡಿ, ಯಾವ್ದನ್ನ ತೆಗಿಬೇಕು, ಯಾವ್ದನ್ನ ಮಾಡ್ಬೇಕು ಅದನ್ನ ಮಾಡಿ. ಹಿಜಾಬ್ ಹಾಕೊಂಡು ಹೋಗ್ಬೋದಾ ಹೇಳಿ? ಅದೆಲ್ಲ ಮಾಡಬಾರ್ದು. ಏನ್ ಮಾಡ್ಬೇಕು ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಕೂತ್ಕೊಂಡು ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾವ್ರೆ ಅಂತ ಬರೀ ಮುಸ್ಲಿಮ್ಸ್ ಓಲೈಕೆಗೋಸ್ಕರ ಇದೆಲ್ಲ ಮಾಡಕ್ ಹೋಗ್ಬೇಕು. ಈಗ ಸರ್, ಈಗ ನೀವು ಓದ್ಬೇಕಾದ್ರೆ ಶಾಲೆಯಲ್ಲಿ ಹೇಗೆಲ್ಲ ಇತ್ತು? ಇದೇ ತರ ಇತ್ತು ಅವಾಗಲೂ ಕೂಡ ಇತ್ತು. ಹಿಜಾಬ್ ಬೇಕು, ಜನಿವಾರ ಬೇಕು, ಅದ್ ಬೇಕು ಇದ್ ಬೇಕು ಅಂತ ಹೇಳಿತ್ತ? ಯಾವ್ದು ಇಲ್ಲ. ಅದೇ ಇವಾಗ ಹೇಳ್ತೀರಿ, ಇವ್ರು ಮಾಡಿದ ತಪ್ಪಿಗೆ ನಾವು ಕೇಸರಿ ಶಾಲೆ ಹಾಕೊಂಡು ಹೋಗ್ತೀವಿ ಅಂತ. ಇದೆಷ್ಟು ಸರಿ ಸಮಂಜಸ? ನೀವು ಮಾಡಿರೋದು ಸರಿನಾ? ನೀವು ಒಂದಲ್ಲ, ಪ್ರತಿ ಬಂದಾಗಿಂದನೂ ಅವ್ರು ಏನ್ ಮಾಡಿರ್ತಾರೋ ಅದು ತದ್ವಿರುದ್ಧವಾಗಿ ನಡ್ಕೊಂತ ಇತ್ತು. ನೀವು ಜನಕ್ಕೆ ಒಳ್ಳೇದನ್ನ ಮಾಡಿ, ಯಾರಾಗ್ಲಿ. ಏನೋ ಈ ಸರಿ ಅವಾಗ ಪಾಪ ಕೊರೋನಾದಲ್ಲಿ ಎಲ್ಲ ಹಿಂಗೆಲ್ಲ ಮಾಡ್ಬಿಟ್ರು ಅಂದ್ಬಿಟ್ಟು ಜನ ನಿಮ್ಗೆ ಕಣ್ಮುಚ್ಕೊಂಡು ಹೊತ್ಬಿಟ್ರು. ನೀವು ಅದು ಇದು ಕೊಡ್ತೀವಿ ಅಂದಿತ್ತು. ಇದೆಲ್ಲ ಎಲ್ಲಿಂದ ಕೊಡ್ತೀರಿ? ಸಿದ್ದರಾಮಯ್ಯ ಮನೆ ಮಾರ್ಬಿಟ್ಟು ಕೊಡ್ತೀವಿ, DK ಮನೆ ಮಾರ್ಬಿಟ್ಟು ಕೊಡ್ತೀವಿ, ಜಮೀನ್ ಮಾರ್ಬಿಟ್ಟು ಕೊಡ್ತೀವಿ ಹೇಳಿ. ಪುಕ್ಸಟ್ಟೆ ಕೊಟ್ರೆ ಎಲ್ಲಿಂದ ಕೊಡ್ತೀರಿ? ಯಾವ್ದು ಕೊಡ್ತಾ ಇಲ್ಲ. 200 ಯೂನಿಟ್ ಫ್ರೀ ಅಂತ ಅಂದ್ರಿ, ನೀವು 200 ಯೂನಿಟ್ ಕೊಡ್ತಿದ್ದೀರಾ? ಏನೋ ಅವನು ಅವರೇಜ್ ಲೆಕ್ಕ ಹಾಕೊಂಡ್ರಿ. 60 ಹೊಡ್ತಾ ಇದ್ರೆ 60, ಅದ್ರ ಮೇಲೆ ಹಾಕಿದ್ರೆ ಚಾರ್ಜ್ ಕಟ್ತಾ ಇದ್ದೀರಿ, ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದೀರಿ. ಪ್ರಯೋಜನ ಏನ್ ಬಂತು? ಅದೇ ಪುಕ್ಸಟ್ಟೆ ಕೊಡೋ ಬದಲು ಹೆಂಗಸರಿಗೂ ನಮಗೂ 50 ಪೈಸೆ ಕಮ್ಮಿ ಮಾಡ್ರಿ, ಕ್ಲೀನಾಗಿ ಇಬ್ಬರಿಗೂ ಟಿಕೆಟ್ ಕೊಡ್ರಿ. ಅವತ್ತಿಂದ ಜನ ಏನು ಓಡಾಡ್ತಾ ಇಲ್ವ ಬಸ್ಸಲ್ಲಿ? ಈಗ ಸರ್, ಬೆಂಗಳೂರಲ್ಲಿ ಮಳೆ ಹೋದ್ರೆ ಅಲ್ಲೆಲ್ಲಿ ಚರಂಡಿಗಳೆಲ್ಲ ಬ್ಲಾಕ್ ಆಗ್ತಾ ಇರುತ್ತೆ, ಎಲ್ಲ ತಾವು ಇದೆ ಗೋಳಿದೆ. ಈ ಬಿಡದಿ ಟೌನ್ಶಿಪ್, ಆನೇಕಲ್ ಹತ್ರ ಸ್ಟೇಡಿಯಂ ಇದೆಲ್ಲ ಬೇಕಾ? ಇಲ್ಲೇ ಬೆಂಗಳೂರು ಸಿಟಿಗಳೆಲ್ಲ ಸರ್, ಫಸ್ಟ್ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ರಿ, ಇಲ್ಲೇ ಹಾಳಾಗಿ ಹೋಗ್ತಾ ಕೂತೈತೆ ಜನಗಳು. ಇದನ್ನ ರೈತರ ಮೇಲೆ ಯಾಕೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ನಿಮ್ದನ್ನ ಫಸ್ಟ್ ಇಲ್ಲಿರೋದನ್ನ ರೆಡಿ ಮಾಡ್ಕೊಳ್ಳಿ. ಅಲ್ಲೆಲ್ಲ ಹೋಗ್ತೀರಿ ತುಮಕೂರಲ್ಲಿ, ಅಲ್ಲೆಲ್ಲ ಸಾಧನ ಸಮಾವೇಶ ಮಾಡಿದ್ರಲ್ಲ, ಅದಕ್ಕೇನಾದ್ರು ಬೆಲೆ ಆಯ್ತಾ? ಮಾಡಿದ್ವಿ ಬೆಲೆ ಐತೇನ್ರಿ? ಏನ್ ಸಾಧನೆ ಮಾಡಿದೀರಿ ಅಂತ ನೀವು ಹೋಗಲ್ಲ ಸಾಧನ ಸಮಾವೇಶ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಿತ್ತು ಇವರು? ಈಗ ಸರ್ಕಾರ ಜನಗಳು ನಿಮ್ಮನ್ನ ಅವ್ರಿಗೆ ಹೊಗಳ್ಬೇಕು, ಆ ಟೈಪ್ ಅಲ್ಲಿ ಮಾಡ್ಕೋಬೇಕೆ ಹೊರತು ನೀವೇ ಹೊಗಳ್ಕೊಳ್ಳೋಕೆ ಅಲ್ವಾಗಿ ಹಾರಾಕೊಳ್ಳೋದಂತದಲ್ಲ. ಜನ ನೀವು ಪರವಾಗಿಲ್ಲ, ಕಾಂಗ್ರೆಸ್ ಬಂದ್ಮೇಲೆ ಚೆನ್ನಾಗಾದ್ರು, ಚೆನ್ನಾಗಿ ಮಾಡಿದ್ರಪ್ಪ ಅಂತ ಹೇಳ್ಬೇಕು. ಜನ ಯಾರೇ ಮಾಡ್ಲಿ ಒಳ್ಳೇದ್ ಮಾಡಿದ್ನಿ ಒಳ್ಳೇದು ಅಂತ ಹೇಳ್ತಾರೆ. ಈ ನೀವು ಕಂಡಂತೆ ಉತ್ತಮವಾದ ಸರ್ಕಾರ ಯಾವ್ದು ಸರ್ ಕರ್ನಾಟಕದಕ್ಕೆ? ಉತ್ತಮವಾದ ಸರ್ಕಾರ ಯಾವುದು ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಉತ್ತಮವಾದ ಸರ್ಕಾರ ನೋಡಿ ಸರ್, ಯಾರದೇ ಆಗಲಿ, BJP ಅವರಾಗ್ಲಿ, JDS ಆಗಲಿ, ಇನ್ನೊಬ್ಬರಾಗ್ಲಿ, ಒಳ್ಳೆ ಆಡಳಿತ ಕೊಡ್ಬೇಕು, ಜನಕ್ಕೆ ಒಳ್ಳೇದು ಉಪಯೋಗ ಕೊಡ್ಬೇಕು. ಅಂಥದ್ದು ಬಿಟ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟಿ ಅಲ್ಲಿ ಹೋಗ್ತೀವಿ, ತುಮಕೂರಲ್ಲಿ ಹೆಸರು ಚೇಂಜ್ ಮಾಡ್ತೀವಿ ಅನ್ನೋದು ಇದೆಲ್ಲ ಎಷ್ಟು ಸರಿ?